ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಕರ್ನಾಟಕ ಭೀಮಸೇನೆ 5ನೇ ವಾರ್ಷಿಕೋತ್ಸವ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಲಾಯಿತು. ಬೆಂಗಳೂರಿನ ಕೆಸಿ ಜನರಲ್ ಹಾಸ್ಪಿಟಲ್ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮಸೇನೆ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರಾದ ಶ್ರೀ ಶಂಕರ್ ರಾಮಲಿಂಗಯ್ಯ ಸಮಾಜ ಸೇವಕರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ರೋಗಿಗಳಿಗೆ ಆರೋಗ್ಯ ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿ ಹಣ್ಣುಗಳನ್ನು ವಿತರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಮಲಿಂಗಯ್ಯ ಮಾತನಾಡಿ, ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳಿಗೆ ಧೈರ್ಯ ತುಂಬುವುದು ಮತ್ತು ಮಾನವೀಯತೆಯ ತೋರಿಸುವುದು ನಮಗೆ ಕರ್ತವ್ಯ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಂಕರ್ ರಾಮಲಿಂಗಯ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಡಿ ಕುಮಾರ್ ರಾಜ ಉಪಾಧ್ಯಕ್ಷರು, ರಾಜ್ಯ ಕಾರ್ಯದರ್ಶಿ ಜೈ ಭೀಮ ಜಗದೀಶ್ ರವರು ಮತ್ತಿತರರು ಉಪಸ್ಥಿತರಿದ್ದರು. ಇನ್ನೊಂದು ಆಸ್ಪತ್ರೆಗೆ ಹೋದಾಗ ಅಥವಾ ಇನ್ನೊಂದು ಸಂಸ್ಥೆಗೆ ಹೋದಾಗ ನಮಗೂ ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಾವು ಬಂದವ್ರಿಗೂ ಅದೇ ಥರ ಸೇವೆ ಕೊಡಬೇಕು ಅಂತ ಇದೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನೀವು ಮಾಡ್ತಿರೋ ಕೆಲಸ ಅಂದರೆ ಜನಕ್ಕೆ ಸ್ವಲ್ಪ ಮಾರಲ್ ಬೂಸ್ಟ್ ಇಲ್ಲ. ನೋಡಪ್ಪ, ನಾವು ಈ ಆಸ್ಪತ್ರೆಯಲ್ಲಿ ಈಗ ಸಮಸ್ಯೆಗಳೆಲ್ಲ ಬರ್ತಾರೆ, ಬಂದು ನಮಗಿರೋದ ನಮ್ಮ ಜೊತೆಗಿದ್ದಾರೆ. ಒಂದು ವೇಳೆ ನಮ್ಮ ಆಸ್ಪತ್ರೆಯಲ್ಲಿ ಸರಿಯಾದ ಸೇವೆ ಸಿಗಲಿಲ್ಲ ಅಂದರೆ ಇಂಥವ್ರ ಹತ್ರ ಮಾತಾಡ್ಕೋಬೋದು, ಮತ್ತು ನಮ್ಮ ವೈದ್ಯಕೀಯ ಅಧೀಕ್ಷಕರ ಹತ್ರ ಹೇಳ್ಕೊಳ್ಬೋದಿಲ್ಲ. ಮಟ್ಟಿಗೆ ಎಲ್ಲರೂ ಒಳ್ಳೆ ಸರ್ವಿಸ್ ಕೊಡ್ತಾ ಇರ್ತಾರೆ. ಬಟ್ ನೀವು ನಮ್ಮ ಜೊತೆ ಪರಮ ಪೂಜ್ಯ ಬೌದ್ಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ವಿಮೋಚರಥವನ್ನು ಕರ್ನಾಟಕದಲ್ಲಿ ಎಲಿ ತರುವಂತಹ ಕರ್ನಾಟಕ ಭೀಮಸೇನೆ ಗೌರವಾನ್ವಿತರು ನಮ್ಮ ಶಂಕರ್ ರಾಮಲಿಂಗ ನಮ್ಮ ಮಧ್ಯದಲ್ಲಿದ್ದಾರೆ. ಸರ್, ಕರ್ನಾಟಕ ಭೀಮಸೇನೆ 4ನೇ ವರ್ಷದಿಂದ 5ನೇ ವರ್ಷಕ್ಕೆ ಹೆಜ್ಜೆ ಇಟ್ಟು ನೀವು ಬೆಂಗಳೂರಿನಲ್ಲಿರುವಂತಹ ಮತ್ತು ರಾಜ್ಯಾದ್ಯಂತ ಹಾಸ್ಪಿಟ್ಲ್ಗಳಲ್ಲಿ ರೋಗಿಗಳಿಗೆ ನೀವು ಖುದ್ದಾಗಿ ಹೋಗಿ ರೋಗಿಗಳನ್ನು ವಿಚಾರಿಸಿ ನೀವು ಮಾತಾಡಿದ್ದೀರ. ಇದಕ್ಕೂ ತಮ್ಮ ಅನುಭವ ಹೇಗೆ? ಮೊದಲಿಗೆ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಇವತ್ತೇನು ಕರ್ನಾಟಕ ಭೀಮಸೇನೆ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು 4 ವರ್ಷಗಳ ಅವಧಿಯಲ್ಲಿ ಯಶಸ್ವಿಯಾಗಿ ಹೋರಾಟಗಳನ್ನು ಕಾರ್ಯಕ್ರಮಗಳನ್ನು ಬಡವರಿಗೆ ಒಂದು ನ್ಯಾಯ ಕೊಟ್ಟಿರುವ ನಿಟ್ಟಿನಲ್ಲಿ ನಾವೇನು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ. ಸೊ ಬಹಳ ಯಶಸ್ವಿಯಾಗಿ 4 ವರ್ಷ ಕಂಪ್ಲೀಟಾಗಿ 5ನೇ ವರ್ಷಕ್ಕೆ ಕಾಲಿಡುವಂತಹ ಸಂದರ್ಭ. ಸೊ ಇವತ್ತು ನಮ್ಮ ಜೊತೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದಂತಹ ಕುಮಾರಣ್ಣ ಇದ್ದಾರೆ, ರಾಜ್ಯ ಕಾರ್ಯದರ್ಶರಾದಂತಹ ವಿಷ್ಣುವರ್ಧನ್ ವಾರ್ಧೂರ್ ಇದ್ದಾರೆ, ಕಾರ್ಯದರ್ಶಿಗಳಂತಹ ಜಗದೀಶ್ ಅವರಿದ್ದಾರೆ, ಮತ್ತು ಆರ್ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಸಂದೀಪ್ ಇದ್ದಾರೆ, ಮತ್ತು ನಮ್ಮ ಸುಮಾರು ಇಲ್ಲಿರುವಂತಹ ಎಲ್ಲ ನಮ್ಮ ವಿನಯ್ ಆಗ್ಬೋದು, ಮತ್ತು ಅರುಣ್ ಆಗ್ಬೋದು, ಮತ್ತು ನಮ್ಮ ಬ್ರದರ್ ಆಗ್ಬೋದು, ಮತ್ತು ಸುಮಾರು ಜನ ನಮ್ಮ ಶ್ರೀನಿವಾಸ್ ಅವರು ಇದ್ದಾರೆ. ಇಲ್ಲಿರುವಂತಹ ಎಲ್ಲ ಶಕ್ತಿವೇಲ್ ಆಗ್ಬೋದು, ಮತ್ತು ನಮ್ಮ ಪ್ರಭು ಬ್ರದರ್ ಆಗ್ಬೋದು, ಇಲ್ಲಿರುವಂತಹ ಎಲ್ಲ ಮುಖಂಡಗಳಿದ್ದಾರೆ. ಬಹಳ ಖುಷಿಯಾಗುತ್ತೆ. ಇವತ್ತು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ 5ನೇ ವರ್ಷದ ಅಂಗವಾಗಿ ಇವತ್ತೇನು ನಾವು ಬೆಂಗಳೂರಿನ ಕೆಸಿ ಜನರಲ್ ಹಾಸ್ಪಿಟಲ್ ನಾವೇನು ಹಣ್ಣು ಹಂಪಲು ಕೊಡ್ತಾ ಇದ್ದೀರಿ, ಇದು ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಕರ್ನಾಟಕ ಭೀಮಸೇನೆ ಸಂಘಟನೆ ಶಾಖೆ ಎಲ್ಲೆಲ್ಲಿ ಒಂದಿದೋ ಅಲ್ಲೆಲ್ಲಾನು ಸಹ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವಂತಹ ಕಾರ್ಯಕ್ರಮ ನಾವು ನಿರಂತರವಾಗಿ ನಾವು ಮಾಡ್ಕೊಂಬತ್ತಿದ್ದೇವೆ. ಮೊದಲನೇ ವರ್ಷ. ನ್ಯೂಸ್ ರಿಪೋರ್ಟರ್ ಸಾಕ್ಯನಾರಾಯಣ್, ಎಂಪವರ್ ನ್ಯೂಸ್, ಬೆಂಗಳೂರು. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.